ಸಚಿವರಾಗಿದ್ದ ಮತ್ತೆ ಪ್ರಧಾನಮಂತ್ರಿ ಆಗಿದ್ದ ಸಂಪೂರ್ಣವಾಗಿ ಅತಿ ಬಲಿಷ್ಠವಾದಂಥ ವ್ಯವಸ್ಥೆ ಹಾಕಿದ್ರು. ಅದೆಲ್ಲವನ್ನು ಕೂಡ ಇವರು ಸರ್ವನಾಶ ಮಾಡಿ ಈಗ ತಾವು ನೋಡ್ತೀರಿ. ಅವಾಗ ಹೇಳ್ತಾ ಇದ್ರು ಪೆಟ್ರೋಲ್ ರೇಟ್ ಬಗ್ಗೆ ಮಾತನಾಡ್ತಾ ಇದ್ರು, ಡೀಸೆಲ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ರು, ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು 65 ರೂಪಾಯಿ ಪೆಟ್ರೋಲ್ ಇದ್ದದಕ್ಕೆ 110. ಈಗ ಅದನ್ನ ಎಥನಾಲ್ ಮಿಕ್ಸ್ ಮಾಡ್ತಾ ಇದಾರೆ. ಅದು ಅವೈಜ್ಞಾನಿಕ. 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಎಷ್ಟು ನೀರು ಹೋಗ್ತದೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕದು. 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡಕ್ಕೆ ರೈತರ ಏನು ಕಬ್ಬು ಬೆಳಿಲಿಕ್ಕೆ ಮತ್ತು ಉಳಿದ ಭತ್ತ ಬೆಳಿಲಿಕ್ಕೆ ಆ ಎಥನಾಲ್ಗೆ ಒಂದು ಬಾಜು ಇಂಜಿನ್ಗಳು ಆಗ್ತವೆ. ಅದನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಎಲ್ಲ ಮಾಡ್ಕೋಬೇಕು ಅನ್ನೋದು ಮಾತು ಒಂದು ಭಾಗ ಆಗಿದ್ರೆ, ಇನ್ನೊಂದು ಭಾಗ 1 ಲೀಟರ್ ಎಥನಾಲ್ ಬೆಳಿಲಿಕ್ಕೆ ನೀವು ನೋಡ್ರಿ, ತಗೊಳ್ರಿ, ರಿಸರ್ಚ್ ಮಾಡ್ರಿ ಎಷ್ಟು ನೀರು ಬೇಕಾಗ್ತದೆ ಅಂತ. ರೈತರ ಕುಡಿಯ ನೀರು ಅಲ್ಲಿ ಎಥನಾಲ್ ಹೋಗ್ತದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಡೀಸೆಲ್ ರೇಟ್ 58 ರೂಪಾಯಿ ಇದ್ದು ಇವತ್ತು 98 ರೂಪಾಯಿ, 100 ರೂಪಾಯಿ. ಗ್ಯಾಸ್ ಸಿಲಿಂಡರ್ 415 ರೂಪಾಯಿ ಇತ್ತು, ಈಗ 1000 ರೂಪಾಯಿ ಮೇಲಾಗಿದೆ. ಡಾಲರ್ ಬಗ್ಗೆ ಬಹಳ ಹೇಳ್ತಿದ್ರು. ಡಾಲರ್ ಏನ್ ತೋರಿಸ್ತದ ಆ ದೇಶದ ಒಂದು ಪ್ರಧಾನ ಮಂತ್ರಿಯ ಆ ದೇಶದ ಒಂದು ಆರ್ಥಿಕ ನೀತಿಯನ್ನು ತೋರಿಸ್ತದೆ ಅಂತ ಹೇಳಿ. ಅವಾಗ 58 ರೂಪಾಯಿನೋ ಇತ್ತು, 56, 58 ರೂಪಾಯಿ ಒಂದು ಡಾಲರ್ಗೆ. ಅವಾಗ ಇವರೇ ಭಾಷಣ ಮಾಡಿದಂತ ತುಣುಕದ ನೋಡಿದ್ರಿ ನೀವೆಲ್ಲಾನು ಕೂಡ. ನೋಡಿ ಏನ್ ತೋರಿಸ್ತದೆ ಪ್ರಧಾನ ಮಂತ್ರಿಯ ವೈಫಲ್ಯ ತೋರಿಸ್ತದೆ. ಎಷ್ಟು ಈ ದೇಶ ದುರ್ಬಲ ಆಗಿದಂತಷ್ಟು, ಎಷ್ಟು ದುರ್ಬಲ ಪ್ರಧಾನ ಮಂತ್ರಿ ಯಾರು ಅಂತ ತೋರಿಸಿದ್ರು. ಇವತ್ತು ಡಾಲರ್ 98 ರೂಪಾಯಿ. ಮನಮೋಹನ್ ಸಿಂಗ್ ಅವ್ರು ದುರ್ಬಲ ಇದ್ರ ಅಥವಾ ಇವ್ರು ದುರ್ಬಲರಾಗಿದ್ದಾರೆ. ಹಿಂಗೆ ಒಂದ್ ನಿಮಿಷ ಪ್ಲೀಸ್, ಮತ್ತೆ ಕಂಪ್ಲೀಟ್. ಹಿಂಗೆ ಕೈ ಮಾಡ್ತೀವಿ, ಹಿಂಗೆ ಡಾಲರ್ ರೇಟ್ ಹಿಂಗೆ ಕೈ ಮಾಡ್ತೀವಿ ನೋಡಿ. ಕ್ಲಿಪಿಂಗ್ ಬೇಕಾದ್ರೆ ಇಲ್ಲಿಕ್ಕೆ ಕಳಿಸ್ತೀನಿ ನಿಮ್ಗೆ. ಪ್ರಿಯಾಂಕರ್ಗೆ ಅವ್ರು ಕಳಿಸಿರ್ತಾರಲ್ಲ, ಗೊತ್ತಿರ್ತದೆ ನಿಮ್ಗೆ, ಆದ್ರೂ ಕೂಡ ಹೇಳ್ತಾ ಇದೀನಿ. ಆಮೇಲೆ ಇವತ್ತು ಈ ಪ್ರಶ್ನೆ ನೀಟ್ ಆಗ್ಲಿ ಮತ್ತೊಂದಾಗ್ಲಿ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಷ್ಟ ಇದೆ, ಎಷ್ಟು ಜನ ಪಾಪ ಜೀವ ಕಳ್ಕೊಂಡ್ರು. ಅದಕ್ಕೆ ಇವತ್ತು ಅದನ್ನ ಸ್ವಯಂ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಈ ಎಲ್ಲ ಜಿರಳೆಗಳು ಅಂತೇಳಿ ನಾವೆಲ್ಲ ಜೋಡಗ ಅಂತೀವಿ ನಮ್ಮಲ್ಲಿ ಈ ಭಾಷೆದ. ನಾವು ನಿಮ್ಗೆ ಏನಾದ್ರು ಗುಲ್ಬರ್ಗ ಅಂತ ಗೊತ್ತಿಲ್ಲ, ಗುಲ್ಬರ್ಗದಾಗ. ಯಾಕಂದ್ರೆ ನಮ್ದು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸಂಪರ್ಕ ಆಗ್ತದ ಭಾಷೆ. ಜೋಡಗ ಅಂತೀವಿ ನಾವು, ಜೋಡಗ ಅಂತೀವಿ. ಅದು ಜಿರ್ಲೆ, ಅವ್ರ ಜಿರ್ಲೆ ಅಂತಾರ ಹಾಡು ಬಯಸುವಾಗ. ಕಾಕ್ರೋಚ್ ಇಂಗ್ಲಿಷ್ನಾಗ ನಾವು. ಹೌದು, ಕಾಕ್ರೋಚ್ ಅಂತದಕ್ಕೆ ಇವರೆಲ್ಲ ಕೆಲಸ ಇಲ್ಲ. ಕಾಕ್ರೋಚ್ ಅಂತ 24 ಕೋಟಿ ಉದ್ಯೋಗ ಕೊಡ್ಸಿಲ್ಲ ಮೋದಿಯವರು. ಎಲ್ಲಾ ಬೆಲೆ ಏರಿಕೆ ಆಗಿದೆ. ಪಕೋಡ ಮಾರಕ್ ಹೋಗ್ರಿ ಅಂತ ಹೇಳಿದ್ರು. ಪಕೋಡ ಮಾರ್ಬೇಕಂದ್ರೆ ಎಣ್ಣೆ ತುಟ್ಟಾಗಿದೆ, ಅದನ್ನು ಕೂಡ ಆಗಂಗಿಲ್ಲ. ಇಂಥದ್ದಿದ್ದಾಗ ಯುವಕರಿಗೆ ದೇಶದ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಸಂವಿಧಾನಾತ್ಮಕ ಹಕ್ಕಿದೆ ದಿವಸ. ಅವರು ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅನೇಕ ಜನ ಭವಿಷ್ಯ ಹಾಳಾಗಿದೆ ಇವತ್ತು ದಿವಸ. ಅಂತದ್ದಿದ್ದಾಗ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಅಥವಾ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಅದಕ್ಕೆ ಮಾಡ್ತಾ ಇರಲ್ಲ. ಈಗ ಹೇಳ್ತಾರೆ ಅವರು ಇನ್ನೊಬ್ರು ಮಂತ್ರಿ ಪ್ರಧಾನಮಂತ್ರಿಗಳು ವಿಷಾದ ವ್ಯಕ್ತಪಡಿಸಿದ್ರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲ, ಅವ್ರ ಪರವಾಗಿ ಇವ್ರು ಹೇಳ್ತಾ ಇದ್ದಾರೆ. ಒಂದು ಡೆಲಿಗೇಷನ್ ಪ್ರಧಾನಮಂತ್ರಿ ಭೇಟಿ ಆಗಕ್ಕೆ ಎಲ್ಲೇ ಹೋಗಿ ಯಾರ್ಯಾವ್ದೋ ಡೆಲಿಗೇಷನ್ ಭೇಟಿ ಆಗ್ತೀರಿ. ವರ್ಷನಾಗ ನೀವು 13 ತಿಂಗಳು 12 ತಿಂಗಳು ಇರ್ತವೆ. 13 ತಿಂಗಳು ವಿದೇಶನಾಗಿರ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಮತ್ತೆ ಡೆಲಿಗೇಷನ್, ಯುವಕರ ಡೆಲಿಗೇಷನ್ ಬಿಟ್ಟಕ್ಕಾಗಿಲ್ಲ. ಕರ್ಷಿ ಅವ್ರದ್ದು ಅರ್ಥ ಮಾಡ್ಕೊಂಡು, ಇಲ್ಲಪ್ಪ ನಾವು ಈ ತರ ತಪ್ಪಾಗಿದ್ದಾವೆ, ಆ ವ್ಯವಸ್ಥೆಯನ್ನು ಬಲಪಡಿಸ್ತೀವಿ, ಸುಧಾರಣೆ ಮಾಡ್ತೀವಿ. ಅಥವಾ ಪಬ್ಲಿಕ್ ಕೂಡ ಎಕ್ಸ್ಪರ್ಟ್ಸ್ ಕೂಡ ಸಲಹೆ ಸೂಚನೆ ಕೊಡ್ಕೊಂಡು ಎಲ್ಲ ಕಡೆ ಬೇರೆ ಬೇರೆ ಕಡೆಯಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಇದಾವೆ. ನಮ್ಮಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದಲ್ಲ, KE CET ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿತ್ತು ವ್ಯವಸ್ಥೆ. ಏನಾದ್ರು ಇವತ್ತು ಇನ್ಸಿಡೆಂಟ್ ಆಗಿದಾವ KE ವೀರಪ್ಪ ಮೊಯ್ಲಿ ಇದ್ದಾಗ ಸ್ಟಾರ್ಟ್ ಆಗಿದ್ದು ಅದು CET. ಇವತ್ತಿಗೂ ಕೂಡ ನಾವೆಲ್ಲ ಹೆಮ್ಮೆ ಪಡುವಂತದ್ದು ಒಂದು CET ವ್ಯವಸ್ಥೆ. ಯಾರು ಪ್ರತಿಭಟನೆ ಮಾಡಕ್ ಹಚ್ಚಿದವರು? ಯಾರು ಪ್ರತಿಭಟನೆ ಕಾರಣ? ಯಾರು ಇಷ್ಟು ಬೆಳಿಲಿಕ್ಕೆ ಕಾರಣ? ಯಾರು ಕಾರಣ? ಪ್ರಧಾನಮಂತ್ರಿಗಳು ಅದನ್ನ ಆದ ಕೂಡಲೇ ಇಮಿಡಿಯೇಟ್ಲಿ ಕರ್ಷಿ ಮಾಡಿಸಿ ಅವ್ರು ರಾಜೀನಾಮೆ ತಗೊಂಡ್ಬಿಟ್ಟಿದ್ರೆ ಇನ್ನೂ ಕೂಡ ಪ್ರತಿಷ್ಠೆಗೆ ಬಿದ್ದು ರಾಜೀನಾಮೆ ತಗೋತಾ ಇಲ್ಲ. ಎಲ್ಲಾ ಪಕ್ಷಗಳು ನೋಡಿದು, TMC ಆಯ್ತು, ಬೇರೆ ಬೇರೆ ಪಕ್ಷಗಳಾಯ್ತು. ಈಗ ಶರದ್ ಪವಾರ್ ಬೆನ್ನತ್ತಿದಾರ, ಈ ಕಡೆ ನಿಮ್ಮ ಈಗ DMK ಬೆನ್ನತ್ತಿದಾರ. ಮಾಡೀಗ 1 ನೇಷನ್ 1 ಎಲೆಕ್ಷನ್ ಸರ್ವಾಧಿಕಾರಿ. ನಾಳೆ ಮುಂದೊಂದು ದಿವಸ ಚುನಾವಣೆನೇ ಆಗದಿದ್ರೆ ಅದ ನಾಮಕೆ ವಾಸ್ತೆ ಚುನಾವಣೆ ಮತ್ತೆ ಇದನ್ನ ಡಿಕ್ಟೇಟರ್ ಒಯ್ದ್ರು ಕೂಡ
ಆಶ್ಚರ್ಯಕರ ಅಲ್ಲ. ಆ ಒಂದು ವ್ಯವಸ್ಥೆಗೆ ಇವತ್ತು ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಬಗ್ಗೆ ಇವ್ರು ಮಾತಾಡ್ತಿರು, ಭ್ರಷ್ಟಾಚಾರಿ ಅಂತಿರೋ ಅಜಿತ್ ಪವಾರ್ ಅವರು ಪಕ್ಷ ಸೇರ್ ಮೇಲೆ ಅವ್ರು ಲಾಂಡ್ರಿ ಮೆಷಿನ್ ನಾಗ ಸ್ವಚ್ಛ ಆದ್ರು. ಇದು ಅಸ್ಸಾಂ ಚೀಫ್ ಮಿನಿಸ್ಟರ್ ಹೋಗಿ ಅಂತಿದ್ರು. ಯಾರ್ಯಾರು ಭ್ರಷ್ಟಾಚಾರ ಮತ್ತು ಅಶೋಕ್ ಚೌಹಾಣ್ ಅಂತಿದ್ರು. ಯಾರ್ಯಾರು ಇವತ್ತು ಭ್ರಷ್ಟಾಚಾರ ಹೊತ್ಕೊಂಡಿದ್ದು ಹೋಗಿದ್ರಲ್ಲ ಅವ್ರಿಗೆಲ್ಲರೂ ಹಂಗೆ ಹಿಂಗೆ ಅಂತ ಭ್ರಷ್ಟಾಚಾರ ಇವರೇ ಭಾಷಣ ಮಾಡಿದಾರೆ ನರೇಂದ್ರ ಮೋದಿ ಅವರು, ನಾವಲ್ಲ. ಮತ್ತೆ ಅವರೆಲ್ಲರೂ ಮೋದಿ ಅವರ ವಾಷಿಂಗ್ ಮಷಿನ್ ನಲ್ಲಿ ಹೋಗಿ ಬಿಜೆಪಿ ವಾಷಿಂಗ್ ಮಷಿನ್ ಹೋಗ್ಬೇಕು ಸ್ವಚ್ಛ ಆಗ್ಬಿಡ್ತಾರ ಶುಭ್ರವಾಗಿ, ರಿಂಗ್ ಸೋಪ್ ತರ ಹಂಗೆ ಬರ್ತದ ಹಂಗೆ. ಅದಕ್ಕೆ ಪ್ರತಿಭಟನೆ ಅದು ಹಕ್ಕು. ಇದು ಈಗ ನಾವೇ ನಿಮ್ಗೆ ಏನಾದ್ರು ಒಂದು ದಿವಸ ತಪ್ಪು ಮಾತಾಡಿದೀವಿ ಅಥವಾ ನಿಮ್ಗೆ ಏನೋ ನಿರ್ಲಕ್ಷ್ಯ ಮಾಡಿದ್ವಿ, ಪ್ರತಿಭಟನೆ ಮಾಡ್ತಿರಲ್ಲ, ಒಕ್ಕೌಟ್ರೆ ಮಾಡ್ತಿರಲ್ಲ. ಮಂತ್ರಿಗಳು ಸರಿಯಾಗಿ ಟೈಮಲ್ಲಿ 2 ತಾಸು ನಮ್ಗೆ ಕಾಯಿಸಿದ್ರು, ಅಥವಾ ನಮ್ಮ ಮಂತ್ರಿಗಳು ಸರಿಯಾಗಿ ಮಾತಾಡ್ಲಿಲ್ಲ, ನಮ್ಗೇನು ಟೀಕೆ ಮಾಡಿದ್ರು ಅಂತ ಹೆಂಗ್ ಮಾಡಿದ್ರು, ಸಿಟ್ಟಿಗೆ ಬಂದ್ರು ನಮ್ಮ ಪ್ರತಿಭಟನೆ ಮಾಡ್ತಿರಲ್ಲ. ಮತ್ತಿಂತ ದೊಡ್ಡ ಅನಾಹುತ ಆಗಿ ಅನೇಕ ಮಕ್ಕಳು ಪ್ರಾಣ ಕಳ್ಕೊಂಡ ಮೇಲೂ ಕೂಡ ನೀವು ಪ್ರತಿಷ್ಠೆಗೆ ನಿಲ್ತಿರಲ್ಲ, ಪ್ರತಿಭಟನೆ ಮಾಡಬಾರ್ದ? ಇವ್ರು ಗುಲಾಮರಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದಾವ, ಇನ್ನು ಮುಂದಿನ ಆಗ್ಲಿ ಅಂತ ಸುಮ್ಮನೆ ಕೊಂಡಿರ್ಬೇಕಾ? ಅರ್ಥ ಮಾಡಿದಾರ ಅದನ್ನ ಬಿಟ್ಕೊಂಡು ನೀವು ಪ್ರತಿಭಟನೆ ಯಾಕೆ ಮಾಡ್ತೀರಿ? ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಹಕ್ಕದು, ಪ್ರತಿಭಟನೆ ಮಾಡಕ್ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಅವತ್ತು ಸಹ ಆ ಹಕ್ಕನ್ನ ಕೂಡ ನೀವು ಇದು ಮಾಡಕ್ ಹೋಗ್ತೀರಾ? ಮಾನ ಮರ್ಯಾದೆ ಏನಾದ್ರು ಇದ್ರೆ ತಕ್ಷಣ ರಾಜೀನಾಮೆ ತಗೊಂಡು ಅವಾಗ ತಗೋಬೇಕಾಗಿತ್ತು. ಇಷ್ಟು ಲೇಟ್, ನಾವು ಇಷ್ಟೆಲ್ಲ ಆಗ್ಲಿಕ್ಕೆ ಬಿಡಬಾರ್ದಾಗಿತ್ತು. UPA ಸಂದರ್ಭದಲ್ಲಿ ಬರೀ ಅಲಿಗೇಷನ್ ಅಂತ ಆದ್ರೆ ಪ್ರೂವ್ ಆಗಿರಲಿಲ್ಲ. ಅಲಿಗೇಷನ್ ಮಾಡಿದ್ರೆ ನಾವು ರಾಜ ಗಿಜಾನ್ನ 2G 3G ಸ್ಕ್ಯಾಮ್ ರಾಜೀನಾಮೆ ತಗೊಂಡ್ವಿ, ಗೊತ್ತಾ ನಿಮ್ಗೆ? ಪ್ರತಿಭಟನೆಯಲ್ಲಿ ದೇಶ ವಿರೋಧಿ ಹೇಳಿಕೆಗಳು, ಮಾತಿಗೆ ಗಂಡ ಯಾರು ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಅದರಲ್ಲಿ ನುಸುಳಿಕೊಂಡು ಇವರೇ ಮಾಡಿಸ್ತಿರ್ಬೇಕು. ಅದ್ರಲ್ಲಿ ಲಕ್ಷಾಂತರ ಮಂದಿದಾಗ ಒಂದಿಬ್ರು ಯಾರೋ ಹೋಗ್ತಾರೆ, ಅವ್ರ ಉದ್ದೇಶ ಏನಿರ್ತಾರೆ ಗೊತ್ತಿರಂಗಿಲ್ಲ. ಅವ್ರ 99% ಜನರ ಉದ್ದೇಶ ಏನಿದೆ? 99.99. ಎಲ್ಲೋ ಒಬ್ಬನು ಹೋಗಿ ಅವನೊಬ್ಬ ಮಿಸ್ಯೂಸ್ ಅಥವಾ ಇವರೇ ಕಳಿಸ್ತಾರೆ. ನಾಳೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನಿಸ್ಬಿಡ್ತೀರಿ. ಅದಂದ್ರೆ ಅದೆಲ್ಲರಿಗೂ ಬಂತ, ಅದು ಇವರು ಕುಮ್ಮಕ್ ಕೊಟ್ಟು ಕಳಿಸಿರ್ತಾರೆ. ನಾನು ಅದೇ ಈಗ ಇದೆಲ್ಲ ಲೋಕಸಭೆಯಲ್ಲಿ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈ ಲೋಕಸಭಾ ಅಧಿವೇಶನ ನಡೀತಾ ಇದೆ. ಮತ್ತು ಎಲ್ಲ ಪ್ರತಿಭಟನೆ ನಿನ್ನೆನೂ ಕೂಡ ಅವ್ರನ್ನೆಲ್ಲರನ್ನು ಕೂಡ ಬಲವಂತವಾಗಿ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರನ್ನ ಎಲ್ಲ ಎಳ್ಕೊಂಡು ಹೋಗಿ ಇದು ಮಾಡಿದ್ದನ್ನು ಕೂಡ ದೌರ್ಜನ್ಯ ನೋಡಿದ್ರಿ. ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತು ನಿನ್ನೆನೂ ಕೂಡ ಆಗಿದೆ. ಹೀಗಾಗಿ ಅವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಲೋಕಸಭೆ ನಡೆದಾಗ. ಬಹುಶಃ 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ, ಬಹುಶಃ ನೆಕ್ಸ್ಟ್ ಶನಿವಾರ ಈ ತರ ಇದೆಲ್ಲ ಲೋಕಸಭೆಯಲ್ಲಿ ಎಲ್ಲ ಒಂದು ಇತ್ಯರ್ಥ ಆಗಿ ಇದು ಆದ್ರೆ ಶನಿವಾರ ಈ ತರ ಕರೆದು ಮುಂದೆ ಆಗ್ಲೇಬೇಕಾಗ್ತದೆ ಸಂಪುಟ ವಿಸ್ತರಣೆ. ಯಾಕಂದ್ರೆ ಸೆಷನ್ಗಿಂತ ಮುಂಚಿತವಾಗಿ ಎಲ್ಲರೂ ಸಚಿವರು ದಿವಸ ಅದು ಆಗ್ಬೇಕದಕ್ಕೆ ದಿವಸ ಅನೇಕ ಖಾತೆಗಳು ನಾವು ಹಂಗೆ ಕಾಲಿಟ್ಕೊಂಡು ಕೊಡಕ್ಕಾಗಲ್ಲ. ಆ ಗಂಭೀರತೆ ದಿವಸ ನಮ್ಮ ಮುಖ್ಯಮಂತ್ರಿಗಳಂತೂ ಬಹಳಷ್ಟು ಇದ್ರಾಗಿದ್ದಾರೆ. ಆದ್ರೆ ಇದು ಬಹಳ ದೊಡ್ಡ ವಿವಾದ ದಿವಸ ನಡೀತಾ ಇದೆ, ಹೋರಾಟ ನಡೀತದೆ. ಅಂತ ಸಂದರ್ಭದಲ್ಲಿ ಸ್ವಲ್ಪ ನಾವು ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ನನಗೆ ಗೊತ್ತಿಲ್ಲ. ಮಹಿಳೆಯರಿಗೆ ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಕ್ಯಾಬಿನೆಟ್ ಅಲ್ಲಿ. ಸ್ವಾಭಾವಿಕ ಎಲ್ಲರಿಗೂ ಕೊಡ್ಬೇಕಾಗಿ ಹಿರಿಯರ ಮಾರ್ಗದರ್ಶನ ಬೇಕು, ಮಹಿಳೆಯರು ಬೇಕು, ಯುವಕರು ಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರೇ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ. ನಮ್ದು ಜನ್ಮಭೂಮಿ, ನಿಮ್ದು ಕರ್ಮಭೂಮಿ.